ಕಟ್ಟು ಹಸುಗೆ ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಸ್ನೇಹಿತರೆ. ಇವತ್ತಿನ ವ್ಲಾಗನ್ನು ಶುರು ಮಾಡ್ತಾ ಇದ್ದೀವಿ ಹಳ್ಳಿಯಲ್ಲಿ. ಸ್ನೇಹಿತರೆ, ನಾನು ಆಲ್ರೆಡಿ ಸಂಕ್ರಾಂತಿ ಹಬ್ಬದ ವ್ಲಾಗ್ ಮಾಡಿದ್ನಲ್ಲ, ಅದರಲ್ಲೇ ಪಾರ್ಟ್ 2. ಬೆಳಿಗ್ಗೆ ನಮ್ಮ ಮನೆಯಲ್ಲಿ ಸಂಕ್ರಾಂತಿ ಹಬ್ಬನ ಮಾಡಿ ಸಂಜೆ ನಿಮ್ಮ ಸಚ್ಚಿತ್, ಆನಂತರ ನನ್ನ ನಾದಿನಿ ಮಗಳು ಶಿಶಿರ, ನಮ್ಮ ಮಾವ ಎಲ್ಲರೂ ಕೂಡ ತೋಟಕ್ಕೆ ಹೊರಟರು. ಸೊ ಯೂಶಲಿ ಪ್ರತಿ ಬಾರಿ ಊರಿಂದ ಆಚೆ ಇರುವಂತಹ ಕಟ್ಟೆ ಹತ್ರ ಸಂಕ್ರಾಂತಮ್ಮನ ಗುಡಿ ಇದೆ, ಅಲ್ಲೇ ಹಬ್ಬನ ಮಾಡುವಂಥ ವಾಡಿಕೆ. ರಸ್ತೆ ಸಂಪೂರ್ಣವಾಗಿ ಹಾಳಾಗಿದೆ, ನೋಡ್ತಾ ಇರ್ಬೋದು. ರಸ್ತೆ ತುಂಬಾ ಚಿಕ್ಕದು. ಸೊ ಮೋರಿಯನ್ನು ಮಾಡಿಲ್ಲ, ಹಾಗಾಗಿ ಆ ಮೋರಿ ನೀರೆಲ್ಲ ಈ ರೀತಿ ರಸ್ತೆ ಮೇಲೆ ಬರುತ್ತೆ. ನೋಡಿ, ಇದೇ ಸಂಕ್ರಾಂತಮ್ಮನ ಗುಡಿ. ಸುನಿಮಾ ಮತ್ತು ನಮ್ಮ ಮಾವ 12 ಗಂಟೆಗೆ ಹೊರಟ್ರು. ಸೊ ಹಾಗಾಗಿ ಹೋದ ತಕ್ಷಣವೇ ಫಸ್ಟು ಗುಡಿಗೆ ಬಣ್ಣನ ಹೊಡೆದ್ರು. ಇದೇ ಸಂಕ್ರಾಂತಮ್ಮನ ಗುಡಿ ಅಂತ, ಊರಾಚೆ ಇರುವಂತಹ ಒಂದು ಗುಡಿ ಅಂತ ಹೇಳ್ಬೋದು. ಸೊ ಆ ನಂತರ ಹೂವು ಎಲ್ಲ ತೆಗೆದುಕೊಂಡು ಅದು ಒಣಗಿದ ನಂತರ ಎಲ್ಲರೂ ಹೋಗಿದ್ದಾರೆ. ಬೇರೆ ಹೆಂಗಸರೆಲ್ಲ ಪೂಜೆ ಮಾಡಲಿಕ್ಕೆ ಬಂದಿದ್ದಾರೆ ಈಗ. ಇವ್ರ ಹೆಸರು ಸೂರಣ್ಣ ಅಂಥೇಳಿ. ಸೊ ಇನ್ನು ಮಿಕ್ಕಿದ ಸಾಮಾನು ಏನೇನಿದೆ ಅದನ್ನೆಲ್ಲ ತೆಗೆದುಕೊಂಡು ಬರ್ತಾ ಇದ್ದಾರೆ. ನಾನು ಲೇಟ್ ಆಗಿದೆ, ಹೋದೆ. ನೀವಿಲ್ಲಿ ಗಮನಿಸ್ತಾ ಇರ್ಬೋದು, ಹಸುಗಳು ಹೊಡಿಲಿಕ್ಕೆ ಅಂತೇಳಿ ಇಲ್ಲಿ ಅರಿಶಿನ ಹಾಕಿ ಅನ್ನನ ಮಾಡಿರ್ತಾರೆ. ಸೊ ಇದು ಹಸುಗಳಿಗೆ ಹೊಡಿಲಿಕ್ಕೆ ಅಂತ ಮಾಡಿರೋಂಥ ಅನ್ನ. ಸೊ ಅದಲ್ಲದೆ ಸೈಡಲ್ಲಿ ಪೊಂಗಲ್ ಕೂಡ ಮಾಡಿದರು, ಸ್ವೀಟ್ ಪೊಂಗಲ್ಲು. ಇದನ್ನು ಹೋಗಬೇಕಾದ್ರೆ ಹಸುಗಳಿಗೆ ಹೊಡಿತಾರೆ. ಸೊ ಇಲ್ಲಿ ಪಕ್ಕದಲ್ಲೇ ನೋಡ್ತಾ ಇರ್ಬೋದು, ಕಟ್ಟೆ ಇದೆ. ಕಟ್ಟೆಗೆ ಮೋರಿ ನೀರು ಬಿಟ್ಬಿಟ್ಟಿದ್ದಾರೆ. ಸೊ ಎಲ್ಲ ಕಲುಷಿತಗೊಂಡಿದೆ. ಸೊ ಹಾಗಾಗಿ ಯಾರೂ ಕೂಡ ನೀರನ್ನು ಉಪಯೋಗಿಸೋದಿಲ್ಲ ಪ್ರಾಣಿಗಳಿಗೆ. ಇಲ್ಲಿ ಪೂಜೆಯನ್ನು ಶುರು ಮಾಡಿದ್ರು. ಎಲ್ಲರೂ ಒಬ್ಬೊಬ್ಬರಾದ್ಮೇಲೆ ಒಬ್ಬೊಬ್ಬರು ಬಂದು ಪೂಜೆಯನ್ನು ಮಾಡ್ತಿದ್ದಾರೆ ಮನೆಯವರು. ಸೊ ಪ್ರತಿ ವರ್ಷ ಹೋಗಿ ಸುಣ್ಣ ಬಣ್ಣ ಬಳಿಯೋ ಹಾಗೇ ಈ ವರ್ಷವೂ ಕೂಡ ಮುಂಚೆನೇ ಹೋಗಿ ಎಲ್ಲ ಸುತ್ತಲೂ ಕ್ಲೀನ್ ಮಾಡಿ ಸುನಿ ನಮ್ಮ ಮಾವ ಇಬ್ಬರು ಸೇರಿಕೊಂಡು ಸುಣ್ಣನ ಮಾಡಿದ್ದಾರೆ. ಸ್ನೇಹಿತರೆ, ಸಾಮಾನ್ಯವಾಗಿ ಈ ಹಬ್ಬಗಳಲ್ಲಿ ಹಳ್ಳಿಗಳ ಕಡೆ ಕೋಳಿಯನ್ನು ಕೊಯ್ತಾರೆ. ಜೋಡಿ ಕೋಳಿಯನ್ನು ಕೊಯ್ದು ಇಲ್ಲಿ ಹಬ್ಬನ ಶುರು ಮಾಡ್ತಾರೆ. ಫಸ್ಟ್ ಒಂದು ಚೆಕಿಂಗ್ ಅಂತೆಲ್ಲ ಹೆದರ್ಕೊಂಡೆ. ಪ್ರಸಾದ ಹಾಕಬ್ಬ. ನೀರು ಹಾಕಿ ತಲೆ ಮೇಲೆ ಅಲ್ಲೇ ತೊಳ್ಕೊಂಡು. ಅಲ್ಲ, ಅಲ್ಲಿ ತಗೊಬಂದು ಸ್ವಲ್ಪ ದೇವ್ರಿಗಿಡು ಎಡೆಗೆ. ಕಾಲ್ಗಳ ಅದ್ರ ತಗೊಂಡು ಕೊಯ್ಯಿ ಪ್ರಸಾದ. ಆ ಕಡೆ ಸೈಡು ನನ್ನ ನಾದಿನಿ ಮಗಳು ಎಲ್ಲರಿಗೂ ಕೂಡ ಅವಲಕ್ಕಿಯನ್ನು ಹಂಚ್ತಾ ಇದ್ದಾಳೆ. ಸೊ ಬಂದವ್ರಿಗೆ ಪೂಜೆ ಮಾಡಿದವ್ರಿಗೆ ಇದ್ದಾಳೆ. ಈಗ ನೀವು ಇಲ್ಲಿ ಗಮನಿಸ್ತಾ ಇರ್ಬೋದು ಸ್ನೇಹಿತರೆ, ಈಗ ಒನ್ ಬೈ ಒನ್ ಜೋಡಿ ಕೋಳಿಯನ್ನು ಕುಯ್ತಾ ಹೋಗ್ತಾರೆ. ಇಲ್ಲ ನಾಟಿ ಕೋಳಿ. ಸಚ್ಚಿತ್ಗೆ ಹಸು ಅಂದರೆ ಪಂಚಪ್ರಾಣ. ಅದರಲ್ಲೂ ಕೌ ಲವರ್ ಅಂತ ಹೇಳ್ಬೋದು, ಅನಿಮಲ್ ಲವರ್ ಅನ್ನೋದಕ್ಕಿಂತ ಕೌ ಲವರ್ ಅಂತ ಹೇಳ್ಬೋದು. ಸೊ ಈಗ ಇಲ್ಲಿ ನೋಡ್ತಾ ಇರ್ಬೋದು, ಪ್ರಸಾದನ ತೆಗೆದುಕೊಂಡು ಬಂದು ಕೊಡ್ತಿದ್ದಾರೆ ನಮ್ಮ ಮಾವ. ಹಾಗೆ ಹಸು ನಾನೊಂದು ಇಟ್ಕೊಂಡು ಸ್ವಲ್ಪ ದೂರ ಇಟ್ಕೊಂಡು ಹೋಗ್ಲಾ ಅಂತ ಕೇಳ್ತಿದ್ದ.
ನಂತರ ಒನ್ ಬೈ ಒನ್ ಬರ್ತಾ 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 ಜನ ಜಾಸ್ತಿ ಆಗ್ತಾ ಹೋಗ್ತಿದ್ದಾರೆ. ಕೆಲವರೆಲ್ಲ ಸಾಮಾನ್ಯವಾಗಿ 99% ಜೋಡಿ ಕೋಳಿನೇ ತೆಗೆದುಕೊಂಡು ಬಂದು ಕುಯ್ಯೋದು. ಸೊ ಇಲ್ಲಿ ನಾಟಿ ಕೋಳಿನ ಕುಯ್ತಾ ಇದ್ದಾರೆ. ಎಷ್ಟು ಕೆಜಿ ಆಯ್ತು? ಕೋಳಿ ಕೊಯ್ದ ನಂತರ ಈ ರೀತಿ ಸುತ್ತಲೂ ಕೋಳಿಯನ್ನು 3 ಬಾರಿ ಆ ಸಂಕ್ರಾಂತಮ್ಮನ ಗುಡಿ ಮುಂದೆ ಸುತ್ಕೊಂಡು ಬರ್ತಾರೆ. ನೋಡಿ, ಇದು ನಮ್ಮೂರು ದೇವರು. ಟಮಟೆ ಅಲ್ಲ, ಅದು ನಗರಿಕಾಯಿ ಅಂತಾರೆ ಅದಕ್ಕೆ. ತೋಳೋ ಏಯ್ ಗಟ್ಟಿಯಾಗಿ ಕಟ್ಬೇಡ ಕಣೋ. ಪ್ರತಿ ವರ್ಷ ಗಂಟೆ ಕೊಡುವಂಥ ವಾಡಿಕೆ. ಈ ಬಾರಿ ಶಂಖದಲ್ಲಿ ಮಾಡಿರುವಂತಹ ಕತ್ತಿಗೆ ಒಂದು ಇದನ್ನು ಕೊಟ್ಟ. ಇಲ್ಲಿ ನೋಡಿ, ಕೈಯಲ್ಲಿ ಕೊಡ್ತಿದ್ದಾನೆ ನೋಡಿ, ಆ ಥರ ಎಲ್ಲರಿಗೂ ಕೂಡ ಕೊಟ್ಟ. ಸುಮಾರು ಜನಕ್ಕೆ ನೋಡಿ ಅವನೇ ಹಾಕ್ತಿದ್ದಾನೆ. ಕೆಲವು ಹಸುಗಳಿಗೆಲ್ಲ ಅವನೇ ಹಾಕ್ತೀನಿ ಅಂತ ಹೇಳಿ ಹಾಕ್ತಾ. ಈ ಬಾರಿ ಸುಮಾರು ಹಸುಗಳನ್ನ ಕರ್ಕೊಂಡು ಬಂದಿರಲಿಲ್ಲ. ಯಾಕಪ್ಪ ಅಂತ ಅಂದರೆ ಮೋರಿ ನೀರೆಲ್ಲ ಅಲ್ಲಿ ಬರ್ತಿತ್ತು. ಸೊ ಹಂಗಾಗಿ ಸುಮಾರು ಜನ ಹಸುಗಳನ್ನ ಅಲ್ಲಿ ಕರ್ಕೊಂಡೇ ಬರಲಿಲ್ಲ, ಕಿಚ್ಚಾಯಿಸೋಕ್ಕೆ ಬರಲಿಲ್ಲ. ಅದೊಂದು ನಿಜವಾಗ್ಲೂ ಒಂಥರ ಬೇಜಾರು ಅಂತ ಅನ್ನಿಸ್ತಿತ್ತು. ಸೊ ಇಲ್ಲಿ ನೋಡಿ, ಹಸುಗಳಿಗೆ ಹಾರ ಹಾಕಿ ಹೂವು ಎಲ್ಲ ಹಾಕಿ ಎಲ್ಲ ರೆಡಿ ಮಾಡಿದ್ದಾರೆ. ಈಗ ಸೂರಣ್ಣನಿಗೆ ಶಿಶಿರ ಕೊಟ್ಟಲು ಕತ್ತಿಗೆ ಕಟ್ಟಿ ಅಂತ. ಸೊ ಯೂಶ್ವಲಿ ಪ್ರತಿ ವರ್ಷ ಸಚ್ಚುಗೆ ಇಷ್ಟ ಅಂಥೇಳಿ ಗಂಟೆಯನ್ನು ತೆಗೆದುಕೊಂಡು ಹೋಗ್ತೀವಿ. ನಾನು ಹೇಳ್ದಂಗೆ ಅವನಿಗೆ ಒಂಥರ ತುಂಬ ಖುಷಿ. ಗಂಟೆ ಆದರೆ ಯಾವಾಗಲೂ ಕತ್ತಲಿರುತ್ತೆ. ಹಸು ಬರಬೇಕಾದ್ರೆ ಮನೆಗೆ ಜಲ್ ಜಲ್ ಅಂತ ಶಬ್ದದಿಂದ ಖುಷಿ ಪಡ್ತಾರೆ ಮನೆಯವರೆಲ್ಲ ಅಂತ ಒಂದು ಕಾನ್ಸೆಪ್ಟು. ಬಟ್ ಆದರೆ ಈ ಬಾರಿ ಅವನಿಗೆ ಅದು ಇಷ್ಟ ಆಗಲಿಲ್ಲ. ಸೊ ಅದಕ್ಕೆ ಇದನ್ನು ತೆಗೆದುಕೊಂಡು ಬಂದಿದ್ದಾನೆ. ಕಟ್ಟು ಹಾಂ. ಪೂಜೆ ಮಾಡ್ಕೊಂಡು ಹೋಗೋದು ಅಷ್ಟೇ. ತಪ್ಪಾಗೈತೆ.
ನಾನು ಜಾಸ್ತಿ ಎಡಿಟ್ ಮಾಡಿಲ್ಲ ಸ್ನೇಹಿತರೆ. ಸಂಕ್ರಾಂತಮ್ಮನಿಗೆ ಕೋಳಿಯನ್ನು ಕೊಯ್ದು ಬೇಡ್ಕೊಳ್ಳೋ ಅಂಥ ವಾಡಿಕೆ ಇದೆ. ತಾಯಿ, ಯಾವುದೇ ಕಾರಣಕ್ಕೂ ನಮ್ಮ ಹಸುಗಳಿಗೆ ಏನೂ ತೊಂದರೆ ಆಗದೆ ಇರೋ ಹಂಗೆ ಕಾಪಾಡಪ್ಪ, ಯಾವುದೇ ರೋಗ ರುಜಿನಗಳು ಬರದೇ ಇರೋ ಹಂಗೆ ಕಾಪಾಡು ಅಂತ ಕೇಳ್ಕೊಳ್ಳೋ ಅಂಥ ವಾಡಿಕೆ. ಕಿಚ್ಚಾಯಿಸೋದು ಕೂಡ ಒಂದು ರೀಸನ್ ಇದೆ. ಈ ಸೀಸನಲ್ಲಿ ತುಂಬ ಹುಳುಗಳು ಉತ್ಪತ್ತಿಯಾಗುತ್ತೆ ಸಾಮಾನ್ಯವಾಗಿ. ಈ ಸೀಸನಲ್ಲಿ ಕಿಚ್ಚಾಯಿಸೋದ್ರಿಂದ ಹಸುವಿನ ಮೈ ಮೇಲೆ ಯಾವುದಾದ್ರೂ ಹುಳ ಇತ್ತು, ಕೀಟ ಇತ್ತು ಅಂದರೂ ಕೂಡ ಅದೆಲ್ಲ ಉದುರೋಗುತ್ತೆ ಆ ಬಿಸಿ ತಾಪಕ್ಕೆ ಅಂಥೇಳಿ. ಸೊ ಈಗ ಮನೆಗೆ ಬಂದ ನಂತರ ಹಸುಗೆ ನೀಟಾಗಿ ಪೂಜೆ ಮಾಡಿ ಕಾಲು ತೊಳೆದು ಒಳಗೆ ಕರ್ಕೊಳ್ತಾರೆ. ಇಷ್ಟೇ ಸ್ನೇಹಿತರೆ, ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು. ಬಾಯ್.